ಡಿಫ್ರೆಂಟ್ ಶೇಪ್. ಇದರಲ್ಲೇ ಮಗು ಬೇರೆ ರೀತಿ ಸ್ಕೂಪಿಂಗ್ ಕಲಿಯುತ್ತೆ, ಇದರಲ್ಲೇ ಬೇರೆ ರೀತಿ ಕಲಿಯುತ್ತೆ. ಮನೆಯಲ್ಲಿ ಕೊಳಾಯಿ ಕಿತ್ತೋಗಿತ್ತು, ಅದನ್ನು ನಾನು ಡಿಸ್ಕಾರ್ಡ್ ಮಾಡದೆ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ವಾಟ್ ಶೇಪ್ ಇಸ್ ದಿಸ್ ಅದಿತಿ? ಟ್ರಯಾಂಗಲ್. ಎಸ್, ಇದು ಒಂದು. ಇದನ್ನ ಆಕ್ಟಿವಿಟಿ ಬ್ಯುಸಿ ಲರ್ನರ್ಸ್ ಆಕ್ಟಿವಿಟಿ ಕ್ಯೂಬ್ಸ್ ಅಂತ ಹೇಳ್ತಾರೆ. ಇದನ್ನ ಅದಿತಿಗೆ ನಾನು ಫೋನಿಕ್ಸ್ ಹೇಳ್ಕೊಡೋದಕ್ಕೆ ಆ್ಯಂಡ್ ಕಮ್ಮಿ ಟೈಮ್ಗೆ ದಿಸ್ ಇಸ್ ದ ಬೆಸ್ಟ್ ಟಾಯ್. ಸೊ ಎಲ್ಲ ಕಲರ್ಸ್ ಇದೆ, ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ನಿಮ್ಮ ಜೊತೆ ತೋರಿಸೋದಕ್ಕೆ. ತುಂಬ ಒಳ್ಳೆಯದು. ಮಕ್ಕಳು ಸ್ಟ್ಯಾಕಿಂಗ್ ಮಾಡಿದ್ರೆ ಮನೇಲಿ ಏನೇನಿದೆಯೋ ಅದನ್ನು ಜಸ್ಟ್ ತೊಗೊಂಡೋಗಿ ಇದನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು, ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಸೊ ಮಾಡಿರೋದು. ಅದಕ್ಕೆ ಮಗುಗೆ ಐ ಸೈಟು, ವಿಜುವಲ್ ಡಿಸ್ಕ್ರಿಮಿನೇಷನ್ ಅದೆಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಲ್ಲ ಬೀಳ್ತು, ತುಂಬ ಚೆನ್ನಾಗಿ ಡೆವಲಪ್. ಈ ರೀತಿ ಬ್ಯಾಲೆನ್ಸ್ ಮಾಡೋದು 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಥರ್ಡ್ ಪಾರ್ಟ್ ಆಫ್ ಅದಿತೀಸ್ ಟಾಯ್ಸ್. ಇವತ್ತು ಸಹ ಇನ್ನೊಂದು ಬಾಕ್ಸ್ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಿತಿಯ ಒಂದು ಟಾಯ್ಸ್ ಯಾವ ರೀತಿ ಥರ್ಡ್ ಪಾರ್ಟಲ್ಲಿ ಅಂತಂದರೆ ಫಸ್ಟ್ 2 ಪಾರ್ಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಪಾರ್ಟ್. ಗೊತ್ತಿಲ್ಲ ಅಂದರೆ ಈ ಪಾರ್ಟಲ್ಲೇ ಮುಗ್ಸೋಕ್ಕಾಗತ್ತೋ ಆಗಲ್ವ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ದಿಸ್ ಇಸ್ ಅದಿತೀಸ್ ಫೇವ್ರೆಟ್. ಇದು ಒಂದು ಪೆಗ್ ಬೋರ್ಡ್ ಥರ. ಸೊ ಎಲ್ಲ ರೀತಿಯಾದ ಆಲ್ಫಾಬೆಟ್ಸ್ ಇದೆ, A to Z. ಆ್ಯಂಡ್ ಇದರಲ್ಲಿ ಯಾವ ರೀತಿ ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಒಂದು ನಿಮಿಷ ನಾನೆಲ್ಲ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಎಸ್, ಸೊ ಈ ರೀತಿ ನೀವು ನೋಡ್ಬೋದು, ಆ್ಯಪಲ್, ಬಾಸ್ಕೆಟ್, ಕ್ಯಾರೆಟ್, ಡಕ್, ಎಗ್. ಸೊ ಮಗುಗೆ ಈಗ ಕೀ ಐಡೆಂಟಿಫೈ ಮಾಡಿ ಅಂತ ಹೇಳಿಬಿಟ್ಟು ಕೇಕ್ ಕೊಟ್ಟಾಗ ಮಗು ಇಲ್ಲಿ ನಾವು ಮಕ್ಕಳಿಗೆ ಇನಿಷಿಯಲಿ ನಾವು ABCDನ ಹೇಳ್ಕೊಡ್ಬಾರ್ದು, ಸೌಂಡ್ಸ್ನ ಹೇಳ್ಕೊಡ್ಬೇಕಾಗುತ್ತೆ. ಸೊ ಕೀ, ಆಮೇಲೆ ರಿಂಗ್, ಆ್ಯಪಲ್, ಆ್ಯಪಲ್ ಎಲ್ಲಿದೆ ನೋಡಿ ಅಂತ ಹೇಳಿದಾಗ ನಾವು A ಅಂತ ಕೊಟ್ಟಾಗ ದೇ ವಿಲ್ ಮ್ಯಾಚ್. ಓಕೆ, ಸೊ ಆ ರೀತಿ ಒಂದು ಕಾನ್ಸೆಪ್ಟ್ ಇರುವಂತಹ ಪೆಗ್ ಬೋರ್ಡ್. ಓಕೆ, ಸೊ ಅದಿತೀಸ್ ಇದು ಫೇವ್ರೇಟ್. ಸೊ ಮಧ್ಯ ನಂಗೆ ತೋರ್ಸೋಕ್ಕಾಗುತ್ತೋ ಆಗಲ್ಲ, ಅದಕ್ಕೋಸ್ಕರ ನಾನು ಇವಾಗಲೇ ತೋರಿಸ್ದೆ. ಸೊ ದಿಸ್ ಇಸ್ ಒನ್. ಆ್ಯಂಡ್ ಇನ್ನೊಂದು ಇದು ನಾರ್ಮಲ್ ಪುಲ್ ಅಪ್ ಟಾಯ್ಸ್ ಅಂತ, ಅಂದರೆ ಪುಲ್ ಅಪ್ ಟಾಯ್ಸ್ ಅಲ್ಲ, ಇದು ಜಸ್ಟ್ ಪುಲ್ ಆ್ಯಂಡ್ ಗೋ ಟಾಯ್ ಅಂತ ಹೇಳ್ಕೊಂಡು ಹೋಗೋದಕ್ಕೆ. ಇದರಿಂದ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳ ಒಂದು ಏನು ಕಾಗ್ನಿಟಿವ್ ಡೆವಲಪ್ಮೆಂಟ್ಸ್ನ ಚೆನ್ನಾಗಿದೆ. ಕಾಸ್ ಆ್ಯಂಡ್ ಎಫೆಕ್ಟ್, ನಾನು ಹೇಳಿದಾಗ ಇದು ಬರುತ್ತೆ, ಸ್ಟಾಪ್ ಮಾಡಿದಾಗ ಸ್ಟಾಪ್ ಆಗುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಕಾಸ್ ಆ್ಯಂಡ್ ಎಫೆಕ್ಟ್ ಟಾಯ್ ಅದು ತೋರಿಸ್ತೇನೆ. ಓಕೆ, ನೆಕ್ಸ್ಟು ಇದು ಒಂದು ವೆಹಿಕಲ್. ಇದು ಟ್ರೈನ್ ಅಂತ ಹೇಳಬೇಕಾ ಅಥವಾ ಏನು ಅಂತ ನನಗೆ ಒಂದೊಂದ್ಸಲ ಗೊತ್ತಾಗಲ್ಲ. ಟ್ರೈನೇ ಅನಿಸುತ್ತೆ ಇದು. ಎಸ್, ಟ್ರೈನ್. ಸೊ ಚಿಕ್ಕ ಟ್ರೈನ್. ಇದು ಅಷ್ಟೇ, ವೀಲ್ ಒಂದು ಇದಾಗ್ಬಿಟ್ಟಿದೆ, ಹೀಗೆ ಝುಯ್ ಅಂತ ಹೋಗುತ್ತೆ. ಇದೂ ಅಷ್ಟೇ ಮಕ್ಕಳಿಗೆ ತುಂಬ ಚೆನ್ನಾಗಿ ಗ್ರಾಸ್ ಮೋಟರ್ ಆ್ಯಂಡ್ ಫೈನ್ ಮೋಟರ್, ಸಿಟ್ಟಿಂಗ್ ಟಾಲರೆನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ಒನ್. ಆ್ಯಂಡ್ ಅದಕ್ಕೆ ವೆಯ್ಟ್ ಮಾಡಿ ನಾನು ಎತ್ಕೊಳ್ತೀನಿ. ಆ್ಯಂಡ್ ದಿಸ್ ಇಸ್ ಒನ್ ಶೇಪ್ಸ್ ಬಾಲ್. ಈ ರೀತಿ ಹಿಂಗೆ ಓಪನ್ ಮಾಡಿ ಶೇಪ್ಸ್ ಎಲ್ಲ ಆಚೆ ತೊಗೊಳ್ಳೋದು. ಒಂದು ನಿಮಿಷ ನಾನು ತೊಗೊಂಡು ತೋರಿಸ್ತೀನಿ ನಿಮಗೆ. ಈಗ ಬಾಲ್ ಖಾಲಿ ಆಯಿತು. ಈಗ ಇಲ್ಲಿ ಒಂದು ಶೇಪ್ ಇದೆ. ಸೊ ಹೆಕ್ಸಗನ್ ಇದು. ಸೊ ಹೆಕ್ಸಗನ್ನ ಮಗು ಇಲ್ಲಿ ಹುಡುಕ್ಬಿಟ್ಟು ಹಾಕಬೇಕಾಗತ್ತೆ. ವೇರ್ ಇಸ್ ಹೆಕ್ಸಗನ್ ಅಂತ ಮಗು ಹುಡುಕಬೇಕು. ದೆನ್ ಇನ್ಸರ್ಟ್ ಇನ್ಸೈಡ್. ನೆಕ್ಸ್ಟ್ ಓವಿಲ್. ತುಂಬ ಚೆನ್ನಾಗಿದೆ ಇದು. ಸೊ ಶೇಪ್ಸು ಬರುತ್ತೆ, 2 ಹ್ಯಾಂಡ್ ಕೋಆರ್ಡಿನೇಷನ್ನು, ಫೋಕಸ್ಸು, ಅಟೆನ್ಷನು ಅದೆಲ್ಲ ಎಲ್ಲ ಬೀಳ್ತು. ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ಹಾಕೋಣ. ಇಟ್ಸ್ ಓಕೆನಾ? ಓಕೆ, ಅದಕ್ಕೆ ಸೇಯಿಂಗ್ ಇಟ್ಸ್ ಓಕೆ. ಎಸ್, ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ಹಾಕೋಣ. ಅದು ಒಂದು. ಆ್ಯಂಡ್ ನೆಕ್ಸ್ಟು ಅದಿತಿಗೆ ನಾನು ಸೆನ್ಸರಿ ಪ್ಲೇನ ಕೊಡ್ತೀನಿ. 2 ನಿಮಿಷ. ಎಸ್, ಅದಿತಿಗೆ ನಾನು ಸೆನ್ಸರಿ ಪ್ಲೇನ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ರೀತಿ ಮರ ಅಂತೆ ಅದೆಲ್ಲ ತಂದಿಟ್ಕೊಂಡಿದ್ದೀನಿ. ಈ ರೀತಿ ಮರ, ಆ್ಯನಿಮಲ್ಸು, ಮಣ್ಣಲ್ಲಿ ಆಟ ಆಡುವಾಗ, ನೀರಲ್ಲಿ ಆಟ ಆಡುವಾಗ ಇದನ್ನು ಸೆಪ್ರೇಟಾಗಿ ನಾನು ಕೊಡ್ತೀನಿ. ಸೊ ಅದನ್ನು ಒಂದು ಬ್ಯಾಗ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದು ಸೆನ್ಸರಿ ಪ್ಲೇಗೆ ಅಂತಲೇ ಒಂದು ಬ್ಯಾಗ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದು ಒಂದು. ಆ್ಯಂಡ್ ನೆಕ್ಸ್ಟು ಇದು ನಾನು ಇವತ್ತು ನಿಮಗೆ ಜಾಸ್ತಿ ಕಾಗ್ನಿಟಿವ್ ಡೆವಲಪ್ ಮಾಡೋದಕ್ಕೆ ಏನೇನು ಟಾಯ್ಸ್ ಬೇಕಾಗುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ ಮೋಸ್ಟ್ಲಿ ಅನಿಸುತ್ತೆ. ಎಸ್, ಸೊ ಇದು ಒಂದು ಶೇಪ್ ಸಾರ್ಟರ್. ನೀವು ಇಲ್ಲಿ ನೋಡ್ಬೋದು, ಇಟ್ಸ್ ಲೈಕ್ ಅನ್ ಇಂಜಿನ್. ಇಲ್ಲಿ ಸರ್ಕಲ್ಸ್ನ ಹಾಕಬೇಕು. ಆ್ಯಂಡ್ ಇಲ್ಲಿ ರೆಕ್ಟ್ಯಾಂಗಲ್, ಬಿಗ್ ರೆಕ್ಟ್ಯಾಂಗಲ್, ಇಲ್ಲಿ ಸ್ಮಾಲ್ ಸ್ಕ್ವೇರ್, ಇಲ್ಲಿ ಟ್ರಯಾಂಗಲ್, ಇಲ್ಲಿ ಸ್ಮಾಲ್ ರೆಕ್ಟ್ಯಾಂಗಲ್. ಈ ರೀತಿ ಎಲ್ಲನೂ ಎಂಟಿ ಮಾಡಿಬಿಟ್ಟು ಒಂದೊಂದೇ ಮಗುಗೆ ಹಾಕ್ತಾ ಹೋಗ್ಬೋದು. ಒಂದೇ ಕಡೆ ಎಲ್ಲ ಕಲರು ಹಾಕ್ಬೋದು, ಸೆಪ್ರೇಟು ಹಾಕ್ಬೋದು. ಇಟ್ ಡಿಪೆಂಡ್ಸ್ ಆನ್ ಚೈಲ್ಡ್ಸ್ ಇಂಟ್ರೆಸ್ಟ್. ಸೊ ಇದು ಒಂದು ಇಂಜಿನ್ನು.
ಇದು ಶೇಪ್ ಸಾರ್ಟರ್ ಇಂಜಿನ್ ಅಂತಲೇ ಹೇಳ್ತಾರೆ. ದಿಸ್ ಇಸ್ ಫ್ರಮ್ ಇಲ್ಲಿ ಎಲ್ಲೋ ಹೋಗಿದ್ದೆಲ್ಲೋ ಫೆಸ್ಟಿಗೆ ಹೋಗಿದ್ದಾಗಲೇ ಇದನ್ನು ತಗೊಂಡಿದ್ದು. ಎಸ್, ಸೊ ದಿಸ್ ಇಸ್ ಒನ್. ಅದಕ್ಕೆ ಕೇರ್ಫುಲ್ ಪಪ್ಪು. ಆ್ಯಂಡ್ ಇದು ಒಂದು ಕ್ಯಾಮ್ರಾ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾ. ಮುಂಚೆ ಚೆನ್ನಾಗಿ ಟಕ್ ಅಂತ ಕ್ಲಿಕ್ ಆದಾಗ ಇಲ್ಲಿ ನೋಡಿ ಹಿಂಗೆ ತಿರುಗ್ತಾ ಇತ್ತು. ಪರ್ಸನ್ಸ್ ಬರ್ತಾಯಿದ್ರು, ಚಿಕ್ಕ ಹುಡುಗಿ ಬರ್ತಾಯಿತ್ತು, ಇನ್ನೊಂದು ಬರ್ತಾಯಿತ್ತು. ಈಗ ಹಾಳಾಗಿದೆ, ಅದು ಸ್ಟಕ್ ಆಗ್ತಾನೇ ಇಲ್ಲ. ಹೀಗೆ ಇದರಿಂದ ಇಮ್ಯಾಜಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳ ವಿಜುವಲ್ ಡೆವಲಪ್ಮೆಂಟು, ಒಂದು ಕಣ್ಣು ಮುಚ್ಕೊಂಡು ನೋಡೋದಕ್ಕೆ ಮಕ್ಕಳು ಇಷ್ಟಪಡ್ತಾರೆ. ಈ ಸೌಂಡ್ ಬರ್ತಾಯಿತ್ತು. 1 2 3 ಅಂತ ಹಿಂಗೆ ಕ್ಲಿಕ್ ಮಾಡೋದು. ಸೊ ಯಾವುದೇ ರೀತಿ ಇಲ್ಲಿ ಡಿಜಿಟಲ್ ಆಗಿ ಏನು ಮ್ಯಾನ್ಯಲ್ ಆಗಿ ನಮಗೇನು ಪ್ರಿಂಟ್ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಲೈಕ್ ಅ ಕ್ಯಾಮ್ರಾ. ನೆಕ್ಸ್ಟ್ ನಾನೇ DIY ಮಾಡ್ಕೊಂಡಿರೋದು. ಸೊ ಇದು ನೀವು ನೋಡಿರ್ತೀರಾ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಸಹ ಮಾಡಿದ್ದೀನಿ. ಇದು ಪಝಲ್ಸ್ ಹಾಕೋದು, ಒಂದೊಂದನೇ ಈ ರೀತಿ ಪಝಲ್ಸ್ ಹಾಕ್ಸೋದು. ಆ್ಯಂಡ್ ಅದಿತಿಗೆ ಈ ಒಂದು ಬಾಕ್ಸ್ನ ನಾನು ಕಲರಿಂಗ್ ಬಾಕ್ಸ್ ಅಂತ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಐಸ್ ಕ್ರೀಮ್ ಸ್ಟಿಕ್ಸ್ನ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು DIY ಮಾಡ್ಕೊಂಡಿರೋದೇ, ಇದನ್ನು ನಾನು ಪಾಂಡಾ ಥರ ಟೆಡಿ ಬೇರ್ನ ಮಾಡ್ಕೊಂಡಿದ್ದೆ. ಸೊ ಇದನ್ನು 2 ಹ್ಯಾಂಡ್ ಕೋಆರ್ಡಿನೇಷನ್ಗೆ ಇಲ್ಲಿ ಬಾಲ್ ಹಾಕ್ಬಿಟ್ಟು ಇಟ್ಕೊಳ್ಳಿ. ಹೆಂಗಪ್ಪ ಆಡೋದು ಇದನ್ನು, ಹಿಂಗೆ ಬಾಲ್ ಹಾಕ್ಬಿಟ್ಟು ಈ ರೀತಿ ಬ್ಯಾಲೆನ್ಸ್ ಮಾಡೋದು. 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ DIY, ವೆರಿ ಸಿಂಪಲ್ DIYs. ಪಪ್ಪಿ ಇದು ಅಷ್ಟೇ ಲೈಟ್ ಬರ್ತಾಯಿತ್ತು, ಟುಕು 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 ಅಂತ ಹೋಗ್ತಿತ್ತು. ಅದಕ್ಕೆ ಒಂದು 4-5 ಮಂತ್ಸಲ್ಲಿ ನಾವು ತೊಗೊಂಡಿದ್ದು, ಚೆನ್ನಾಗಿ ಹೋಗ್ತಾ ಇತ್ತು. ಇದು ಒಂದು ಟಾಯ್, ಕಾಸ್ ಆ್ಯಂಡ್ ಎಫೆಕ್ಟ್ ಟಾಯ್ ಅಂತ ಹೇಳ್ಬೋದು. ಮಗುಗೆ ಐ ಸೈಟು, ವಿಜುವಲ್ ಡಿಸ್ಕ್ರಿಮಿನೇಷನ್ ಅದೆಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಪೇರ್ ಆಫ್ ಗ್ಲಾಸ್ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ಸ್ಮಾಲ್ ಗ್ಲಾಸ್ನ ತೋರಿಸಿದ್ದೆ. ಈಗ ಬಿಗ್ ಗ್ಲಾಸ್ನು ನಾನು ಇಟ್ಕೊಂಡಿರ್ತೀನಿ. ಇದ್ರ ಮೇಲೆ ಬಾಲ್ ಇಡೋದಕ್ಕೆ ಆ್ಯಂಡ್ ಪೋರಿಂಗೆಲ್ಲ ಮಾಡಿಸೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಐಸ್ ಕ್ರೀಮ್ ಸ್ಟಿಕ್ ಅಂತ ಹೇಳಿದ್ನಲ್ಲ, ಸೊ ನಾನು ಈ ಒಂದು ಇದನ್ನು ಒಂದು ಮಗ್ ಥರ ಇದೆ. ಸೊ ಇದರಲ್ಲಿ ಏನು ಮಾಡ್ತೀನಿ ಅಂತಂದರೆ ಐಸ್ ಕ್ರೀಮ್ ಸ್ಟಿಕ್ನ ಹಾಕೋದಕ್ಕೆ. ಸೊ ಸ್ಟ್ಯಾಂಡಿಂಗ್ ಒಂದು ಅಂದರೆ ಹಾಕ್ತಾ 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 ಫಿಲ್ಲಿಂಗ್ ಕಾನ್ಸೆಪ್ಟ್ ಮಗುಗೆ ಬರುತ್ತೆ ಅಂತ. ಆ್ಯಂಡ್ ಇದೆಲ್ಲ ಏನಂತ ಹೇಳೋದು, ಪರ್ಚೇಸ್ ಮಾಡಿದ್ದಂತಹದ್ದಲ್ಲ. ಮನೇಲಿ ಏನೇನಿದೆಯೋ ಅದನ್ನು ಜಸ್ಟ್ ತೊಗೊಂಡು ಓಕೆ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು, ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಸೊ ಮಾಡಿರೋದು. ಅದಕ್ಕೆ ಬೇಕು ಅಂದರೆ ಕುತ್ಕೊಂಡು ಆಟಾಡಿ ಪಪ್ಪು ನೀವು. ಎಸ್, ನೆಕ್ಸ್ಟು ಇದು ಒಂದು ಪಝಲ್. ಎಸ್, ಇದು ಯಾವ ರೀತಿ ಪಝಲ್ ಅಂತಂದರೆ, ಪಝಲ್ಲೇ ನನಗೆ ನೆಕ್ಸ್ಟ್ ಇದೆ ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ಇವಾಗ ಸಿಕ್ತು ಅಂತ ನಾನು ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಯಾವ ರೀತಿ ಅಂತಂದರೆ, ಇದು 19. ಆ ರೀತಿಗೆ ಈಗ ನಂಬರ್ಸ್ ಹೇಳೋದಕ್ಕೆ ಬರುತ್ತೆ, ಬಟ್ ಕೌಂಟ್ ಮಾಡೋದಕ್ಕೆ ಬರಲ್ಲ. ಸೊ 19, ನಾನು 19 ಫ್ಲವರ್ಸ್ ಇದೆ ಇಲ್ಲಿ. ಸೊ ನೆಕ್ಸ್ಟು ಏನು ಬರುತ್ತೆ, 20 ಪೆನ್ಸಿಲ್. ಈ ರೀತಿ ಜಾಯಿನ್ ಮಾಡೋದಕ್ಕೆ ಹೇಳ್ತೀನಿ. ಐ ವಿಲ್ ಬಿ ರಿಪೀಟಿಂಗ್ ಪಿಕ್ಚರ್ಸ್ ಏನಿದೆ ಅಂತ. ಸೊ 1 to 20ವರೆಗೂ ಈ ರೀತಿ ಇದೆ. ಸೊ ಒಂದು ಚಿಕ್ಕ ಟ್ರೈನ್ ಥರ ಆಗುತ್ತೆ ಇದು. ಸೊ ಫುಲ್ಲು ಲಾಂಗ್ ಆಗಿ 1 to 20 ಇದೆ. ಸೊ ಇದು ಒಂದು. ಇದನ್ನು ನಾನು ಈ ರೀತಿ ಜಿಪ್ ಲಾಕ್ ಕವರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಅವಾಗ ಯಾವುದೂ ಮಿಸ್ ಆಗಲ್ಲ ಅಂತ. ಆಮೇಲೆ ಬೇಕು. ಓಕೆ, ಹ್ಯಾಪಿ? ಓಕೆ. ಆ್ಯಂಡ್ ಇದು ಫ್ಲ್ಯಾಶ್ ಕಾರ್ಡ್, ಬಾಡಿ ಪಾರ್ಟ್ಸ್ ಫ್ಲ್ಯಾಶ್ ಕಾರ್ಡ್ಸ್ ನೀವು ನೋಡಿರ್ತೀರಾ, ಎಷ್ಟೊಂದು ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ ಈ ರೀತಿ. ಸೊ ಪಾರ್ಸೆಲ್ ಬಾಕ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ನಾನು ಡಿಸ್ಕಾರ್ಡ್ ಮಾಡಲ್ಲ. ಈ ರೀತಿ ಫ್ಲ್ಯಾಶ್ ಕಾರ್ಡ್ಸ್ಗೆ ಪಝಲ್ಸ್ ಹಾಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀನಿ. ಆ್ಯಂಡ್ ನೆಕ್ಸ್ಟು ಇದು ಒಂದು ಥರ್ಮೋ ಬಾಲ್ಸ್. ಏನೋ ಒಂದು ಕಂಟೈನರ್ ತರಕ್ಕೆ ಹೋದಾಗ ಅದರಲ್ಲಿತ್ತು. ಸೊ ನಾನು ಇದನ್ನು ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಏನು ಸ್ಟ್ಯಾಕಿಂಗು ತುಂಬ ಒಳ್ಳೆಯದು. ಮಕ್ಕಳು ಸ್ಟ್ಯಾಕಿಂಗ್ ಮಾಡಿದ್ರೆ ಮಕ್ಕಳ ಕಾಗ್ನೇಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕಾಸ್ ಆ್ಯಂಡ್ ಎಫೆಕ್ಟ್ ಬಿದ್ದರೆ ಹೇಗೆ ಎತ್ಕೊಳ್ಬೇಕು, ಆ್ಯಂಡ್ ಗ್ರಿಪ್ಪಿಂಗ್ ಸಹ ಮಕ್ಕಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸಿನ್ಸ್ ಇಟ್ಸ್ ಎ ಲೈಟ್ ವೆಯ್ಟ್, ಮಕ್ಕಳು ಕಲಿಯೋದಕ್ಕೆ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಆ್ಯಕ್ಚುಲಿ ಪ್ಲ್ಯಾನ್ ಏನು ಅಂತಂದರೆ ಕಲರ್ಫುಲ್ಲಾಗಿ ಸ್ಕೆಚಲ್ಲಿ ಅಥವಾ ಪೇಂಟ್ ಮಾಡೋಣ ಅಂತ. ಸಿನ್ಸ್ ನಾನೇನು ಮಾಡಿಲ್ಲ, ಜಸ್ಟ್ ವೈಟ್ ಆಗಿದೆ. ದಿಸ್ ಇಸ್ ವೆರಿ ನೈಸ್. ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಸ್ಯಾಂಡ್ದು ಟ್ರೇ ಬರುತ್ತಲ್ಲ, ಸ್ಯಾಂಡ್ ಟ್ರೇ ಅಲ್ಲ, ಏನದು ಸ್ಯಾಂಡ್ ಮೆಟೀರಿಯಲ್ಸು ಬೀಚ್ಗೆಲ್ಲ ತೊಗೊಂಡು ಹೋದಾಗ ಆಟಾಡೋದಕ್ಕೆ ಮಕ್ಕಳಿಗೆ, ಅದು ಒಂದು ಸೆಟ್ಟು. ಅದು ಬೇರೆ ಬೇರೆ ಕಡೆ ಎಲ್ಲ ಇದೆ. ಸೊ ದಿಸ್ ಇಸ್ ಒನ್. ಇದನ್ನು ಅದಿತಿಗೆ ನಾನು ಮಾಡಿ ಮೇಲೆ ಕರ್ಕೊಂಡು ಹೋದಾಗ, ಆಮೇಲೆ ಬೀಚ್ ಸೈಡ್ ಹೋದಾಗ್ಲೂ ಸಹ ತೊಗೊಂಡು ಹೋಗಿದ್ವಿ. ಶಿ ವಾಸ್ ಪ್ಲೇಯಿಂಗ್ ವಿತ್. ಇದು ಒಂದು. ಹಾಂ, ಏನು
ಬೀಚ್ಗೆ ಹೋಗಿದ್ದು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಥ್ರೆಡಿಂಗ್ ಬೀಡ್. ಸೊ ಈ ರೀತಿ ಡಿಫ್ರೆಂಟ್ ಬೀಡ್ಸ್ ಇದೆ. ಇದು ನಾನು ಸಮ್ ಎಜುಕೇಷನಲ್ ಫೆಸ್ಟಿಗೆ ಹೋಗಿದ್ದಾಗ ತೊಗೊಂಡಿದ್ದು. ಇದಕ್ಕೆ ದಾರ ಈ ರೀತಿ ನಾನು ಈ ದಾರ ಬರುತ್ತೆ ಅಲ್ಲ ಬಟ್ಟೆ ಒಣಗಾಕೋ ದಾರ, ಸೊ ಅದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಡಿಫ್ರೆಂಟ್ ಕಲರ್ ಗ್ರೀನ್ ಆ್ಯಂಡ್ ಬ್ಲೂ ಇದೆ. ಚೆನ್ನಾಗಿದೆ, ಇದು ದಪ್ಪ ಬೀಡ್ಸ್ ಚೆನ್ನಾಗಿದೆ. ಹಾಂ ಹಾಕ್ತೀರಾ? ಕುತ್ಕೊಂಡು ಹಾಕಿ. ಆ್ಯಂಡ್ ತುಂಬ ರಿಕ್ವೆಸ್ಟ್ ಏನು ಅಂತಂದರೆ ಅದಿತಿಯ ಒಂದು ಬೈಂಡರ್ಸ್ ಬಗ್ಗೆ, ಲರ್ನಿಂಗ್ ಬೈಂಡರ್ಸ್ ಬಗ್ಗೆ. ಅದನ್ನು ನಾನು ತರಿಸುವಾಗಲೇ 2 ತರಿಸಿ ಇಟ್ಟಿದ್ದೀನಿ. ಸೊ ಒಂದು ಆಲ್ರೆಡಿ ಅದಿತಿ ಯೂಸ್ ಮಾಡ್ತಿದ್ದಾರೆ. ಇದನ್ನ ಅದಿತಿ ಇವಾಗ ಯೂಸ್ ಮಾಡ್ತಿದ್ದಾರೆ. ಅದು ಈಗಲೇ ಬೇಡ. ಸೊ ಇದನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಇದನ್ನ ಎಲ್ಲಿ ತೊಗೊಂಡಿದ್ದು ಅಂತಂದರೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ತೊಗೊಂಡಿದ್ದು, ಲಿಟಲ್ ಟ್ವಿಂಕಲ್ಸ್ ಅಂತ. ಸೊ ಆ ಪೇಜಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಬಾಳ್ಕೆ ಸಹ ಚೆನ್ನಾಗಿ ಬಂದಿದೆ. ಸೊ ಬರ್ಡ್ಸ್ ಅಂತ ಎಲ್ಲನೂ ಇದೆ. ಅದಿತಿ ಅದು ಕೊಟ್ಬಿಡಿ, ತೊಗೊಳ್ಳಿ ಹೊಸದು ಕೊಡಿ ನನಗೆ, ಎತ್ತಿಟ್ಬಿಡೋಣ. ಅಂದರೆ ಅದಿದೆ ಅಲ್ವಾ? ಹಾಂ. ಆ್ಯಂಡ್ ನೆಕ್ಸ್ಟು ಇಲ್ಲ ಬಾಕ್ಸಲ್ಲಿ ಅಷ್ಟೇ. ಹಾಂ ನೋಡಿ, ಸ್ಯಾಂಡ್ರೇದು ಎಲ್ಲೆಲ್ಲೋ ಬಿದ್ದಿರುತ್ತೆ. ಏನು ಚಂದ. ನೆಕ್ಸ್ಟ್ ಒಂದು ಟ್ಯಾಂಗ್ರಮ್ ಸಹ ಇದೆ, ಇನ್ನೊಂದು ಸ್ಯಾಂಡ್ರೇದು. ಸೊ ಈ ರೀತಿ ಇದೊಂದು ಮಿಸ್ ಆಗಿದೆ ಟ್ಯಾಂಗ್ರಮ್ಮು. ಸೊ ಇದು ಹೇಗೆ ಬೇಕಾದರೂ ಹಾಕ್ಬೋದು. ಇದರಿಂದಲೂ ಸಹ ಕಾಗ್ನಿಟಿವ್ ಡೆವಲಪ್ಮೆಂಟ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಿತಿಗೆ ಇದು ಕರೆಕ್ಟಾಗಿ ಇನ್ನೂ ಮಾಡೋದಕ್ಕೆ ಬರೋದಿಲ್ಲ. ಶಿ ಇಸ್ ಲರ್ನಿಂಗ್. ಎಲ್ಲ ಕೊಟ್ಟರೆ ಒಂದೊಂದೇ ಆ ಕಡೆ ಈ ಕಡೆ ಎಲ್ಲ ಇಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ಸ್ ಎ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ. ನೆಕ್ಸ್ಟು ಕೆಲವು ಟಾಯ್ಸ್ಗಳನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು. ಅದನ್ನು ಬಾಕ್ಸಿಗೆ ಹಾಕಿಲ್ಲ, ಒಂದು ಕಡೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ. ಎಸ್, ಸೊ ಬಾಕ್ಸಲ್ಲಿರೋದನ್ನು ನಾನು ಎತ್ತಿಟ್ಬಿಟ್ಟೆ. ನೆಕ್ಸ್ಟು ಸೆಟ್ ಆಫ್ ಒಂಥರ ಕಾಗ್ನೇಟಿವ್ ಟಾಯ್ಸ್ ಅಂತಲೇ ಹೇಳ್ಬೋದು. ಕಾಗ್ನೇಟಿವ್ ಡೆವಲಪ್ಮೆಂಟ್ ಮಾಡುವಂತಹ ಟಾಯ್ಸ್ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ನಿಮ್ಮ ಜೊತೆ ತೋರಿಸೋದಕ್ಕೆ. ಸೊ ಇದು ಯಾವ ರೀತಿ ಅಂತಂದರೆ ಕಲರ್ ರೆಕಗ್ನಿಷನ್ನು ಆ್ಯಂಡ್ ಗ್ರಾಸ್ ಮೋಟರ್ ಸ್ಕಿಲ್, ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ರೀತಿ ಇಲ್ಲಿ ನೋಡಿದ್ರೆ ಆ ಕಡೆ ಬರುತ್ತೆ, ಆ ಕಡೆ ನೋಡಿದ್ರೆ ಈ ಕಡೆ ಬರುತ್ತೆ. ಸೊ ಎಲ್ಲ ಕಲರ್ಸ್ ಇದೆ. ದಿಸ್ ಇಸ್ ಫ್ರಮ್ ಮೆಲಿಸಾ ಆ್ಯಂಡ್ ಡವ್. ಇದು ಏಜ್ +2 ಇಂದ ನಾವು ಕೊಡ್ಬೋದು ಮಕ್ಕಳಿಗೆ. ತುಂಬ ಚೆನ್ನಾಗಿದೆ. ಒಂದು ಪರ್ಸೆಪ್ಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದರಿಂದ. ಕಾಸ್ ಆ್ಯಂಡ್ ಎಫೆಕ್ಟ್ ಟಾಯ್. ಅಗೇನ್ ಏನೋ ಒಂದು ಹಿಟ್ ಮಾಡಿದ್ರೆ ಆ ಕಡೆ ಬರುತ್ತೆ, ಇಲ್ಲಿ ಹಿಟ್ ಮಾಡಿದ್ರೆ ಈ ಕಡೆ ಬರುತ್ತೆ ಅನ್ನೋ ಕಾಸ್ ಆ್ಯಂಡ್ ಎಫೆಕ್ಟ್ ಟಾಯ್. ಇದನ್ನು ಸಹ ಆನ್ಲೈನ್ ಪರ್ಚೇಸ್ ಮಾಡಿಲ್ಲ. ಓಕೆ ಅದಿತಿ, ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಸೌಂಡ್ ಬರುತ್ತೆ, ಆಮೇಲೆ ಮಾಡೋಣ. ಜರ್ಕೊಳ್ಳಿ. ಓಕೆ, ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಟಿರ್ತೀನಿ. ದಿಸ್ ಇಸ್ ಶೇಪ್ಸ್ ಬಾಲ್. ಶೇಪ್ಸ್ ಹಾಕೋದಕ್ಕೆ ಮಕ್ಕಳಿಗೆ ಅಂತಂದರೆ ಕಲರ್ಸು, ಫೈನ್ ಮೋಟರ್ ಆ್ಯಂಡ್ ಗ್ರಾಸ್ ಮೋಟರ್ ಚೆನ್ನಾಗಿ ಗ್ರಿಪ್ಪಿಂಗ್ ಸಹ ಬರುತ್ತೆ ಹಾಕೋದಕ್ಕೆ. ಇಟ್ಸ್ ಹಾರ್ಡ್ ಮಕ್ಕಳಿಗೆ ಹಾಕೋದಕ್ಕೆ, ಬಟ್ ಹೆಲ್ಪ್ ಮಾಡಿದ್ರೆ ಮಕ್ಕಳು ಹಾಕ್ತಾರೆ. ಸೊ ಯೆಲ್ಲೋ, ಗ್ರೀನ್, ಬ್ಲೂ ಬೇಸಿಕ್ ಪ್ರೈಮರಿ ಕಲರ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಇದು ಕಲರ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಂಗೆ ತುಂಬ ಸಹಾಯ ಆಗಿದೆ. ದಿಸ್ ಇಸ್ ಒನ್. ಆ್ಯಂಡ್ ಒನ್ ಮೋರ್ ಕಲರ್ ಕಾನ್ಸೆಪ್ಟ್ ಒಂದು ಟಾಯ್ನೇ, ಬ್ರೈನ್ ಡೆವಲಪ್ಮೆಂಟ್ ಟಾಯ್. ಇದೆಂತಕ್ಕಂತ, ಇದೇನಿದು, ಏನಿದು ಗೊತ್ತಿಲ್ಲ. ರಿಂಗ್ಸ್. ಎಸ್, ಸೊ ರಿಂಗ್ಸು. ಆ್ಯಂಡ್ ನೆಕ್ಸ್ಟು ಈ ಒಂದು ಬಾಕ್ಸಲ್ಲಿ ನಾನು ಬಾಲ್ಸ್ನ ಇಟ್ಕೊಂಡಿದ್ದೀನಿ. ಆವಾಗಲೇ ಹೇಳ್ದೆ ಅಲ್ಲ, ಗ್ಲಾಸ್ ಮೇಲೆ ಬಾಲ್ಸ್ನ ಇಡೋದಕ್ಕೆ. ಆಮೇಲೆ ಈ ರೀತಿ ಸೆಲೋ ಟೇಪ್ಸ್ಗೆ ಹಾಕಿ ನಾನು ಜಸ್ಟ್ ರ್ಯಾಪ್ ಮಾಡಿ ಕೊಡ್ತೀನಿ. ಅದಿತಿ ಎಲ್ಲ ಸೆಲೋ ಟೇಪ್ನೆಲ್ಲ ಸಪ್ರೇಟ್ ಮಾಡಿ ಬಾಲ್ಸ್ನೆಲ್ಲ ಇದಕ್ಕೆ ಹಾಕ್ತಾರೆ. ಈ ರೀತಿ ಒಂದು ಕಂಟೈನರ್ಗೆ ಹಾಕ್ಕೊಂಡು ಬಾಲ್ಸ್ನ ಇಟ್ಕೊಂಡಿದ್ದೀನಿ. ಇದನ್ನು ಬಾಲ್ ಬಕೆಟ್ ಅಂತಾನೆ ಅದಿತಿಗೆ ಐಡೆಂಟಿಫಿಕೇಶನ್ ಮಾಡಿಸಿರೋದು. ಆ್ಯಂಡ್ ನೆಕ್ಸ್ಟು ಇದು ಮ್ಯೂಸಿಕಲ್ ಟಾಯ್. ಇದು ಶೆಲ್ ಜಾಸ್ತಿ ಆಗಿದೆ. ಇದರ ಹೆಸರು ಬಿಸಿ ಲರ್ನರ್ಸ್ ಆ್ಯಕ್ಟಿವಿಟಿ ಕ್ಯೂಬ್ ಅಂತ. ಇಲ್ಲಿ ಆ್ಯನಿಮಲ್ ಸೌಂಡ್ಸು, ಈ ರೀತಿ ಫೈನ್ ಮೋಟರ್ಗೆ ಮಗುಗೆ ಒಂದು 6 ಮಂತ್ಸಿಂದನೇ ಇದನ್ನು, 6 ಮಂತ್ಸ್ ಇಲ್ಲ, ಒಂದು 4-5 ಮಂತ್ಸಿಂದನೇ ಇದನ್ನು ಕೊಡೋಕ್ಕೆ ಶುರು ಮಾಡ್ಬೋದು. ಆಮೇಲೆ ಮಗು ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ತಾ ಇರುತ್ತೆ, ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ಟಮ್ಮಿ ಟೈಮ್ಗೆ ದಿಸ್ ಇಸ್ ದ ಬೆಸ್ಟ್ ಟಾಯ್. ಅದಕ್ಕಂತೂ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ಇದನ್ನು. ಸೊ ಇದನ್ನು ಆ್ಯಕ್ಟಿವಿಟಿ, ಬ್ಯುಸಿ ಲರ್ನರ್ಸ್ ಆ್ಯಕ್ಟಿವಿಟಿ ಕ್ಯೂಬ್ಸ್ ಅಂತ ಹೇಳ್ತಾರೆ.
ದಿಸ್ ಇಸ್ ಆಲ್ಸೋ ಫ್ರಮ್ ವಿ ಟೆಕ್ ಅಂತ. ದಿಸ್ ಇಸ್ ಫ್ರಮ್ ವಿ ಟೆಕ್. ಇದು ಬಂದು ನೆಕ್ಸ್ಟು ಎಸ್, ಈಗ ನಾನು ಕಾಗ್ನಿಟಿವ್ ಡೆವಲಪ್ಮೆಂಟ್ ಟಾಯ್ಸಿಗೆ ಬರ್ತಾ ಹೋಗ್ತೀನಿ. ಇದನ್ನು ಅದಿತಿಗೆ ನಾನು ಫೋನಿಕ್ಸ್ ಹೇಳ್ಕೊಡೋದಕ್ಕೆ, ಬ ಕ ಡ ಹೇಳ್ಕೊಡೋದಕ್ಕೆ ಯೂಸ್ ಮಾಡ್ತೀನಿ. ಕ್ಯಾಟ್, ರ್ಯಾಟ್ ಆ್ಯಂಡ್ ಕೌ, ಪೆನ್, ಈ ರೀತಿ. ಸೊ ಸೌಂಡ್ಸ್ ಹೇಳ್ಕೊಡೋದಕ್ಕೆ ಪಿಕ್ಚರ್ಸ್, ಕಾರ್ಡ್ಸ್ ಇದೆ ನನ್ನ ಹತ್ರ. ಅದಾದಮೇಲೆ ನೆಕ್ಸ್ಟು ಆಲ್ಫಬೆಟ್ಸ್, ಕ್ಯಾಪಿಟಲ್ಸ್ ಆ್ಯಂಡ್ ಸ್ಮಾಲ್ 2 ಆಲ್ಫಬೆಟ್ಸ್ ಕಾರ್ಡ್ಸ್ ಇದೆ. ಅದ್ರ ಜೊತೆಗೆ ಇನ್ನೂ ಇದನ್ನು ಸ್ಟಾರ್ಟ್ ಮಾಡಿಲ್ಲ, ಬಟ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಆರ್, ಆಮೇಲೆ ಆಲ್, ವಾಲ್, ಬಾಲ್ ಅದೆಲ್ಲ ಬರುತ್ತಲ್ಲ. ಸೊ ಅದು ಫೋನಿಕ್ಸ್ನ ಮುಂದಿನ ಒಂದು ಇದು ಲೆವೆಲ್ಸು. ಇನ್ನೂ ಇದನ್ನೆಲ್ಲ ಸ್ಟಾರ್ಟ್ ಮಾಡಿಲ್ಲ ನಾನು. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ನೋಡೋದಾದರೆ ಸ್ಮಾಲ್ ಲೆಟರ್ಸ್ ಎಲ್ಲ ಇದರಲ್ಲಿದೆ. ಸೊ ಇದನ್ನು ಒಂದು ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಿತಿಗೆ ಐಡೆಂಟಿಫಿಕೇಷನ್ ಸಹ ವರ್ಕ್ ಮಾಡ್ತಾ ಇದ್ದೀನಿ. ಎಸ್ ಅದಿತಿ. ಇನ್ನೊಂದು ಬಾಕ್ಸಲ್ಲಿ ನಾನು ಟಿಶ್ಯೂ ಪೇಪರ್ಸ್ನ ಇಟ್ಕೊಂಡಿದ್ದೀನಿ. ಸೆನ್ಸರಿ ಪ್ಲೇಗೆ ನೀರು ಕೊಟ್ಟಾಗ ಅದಿತಿಗೆ ಒಂದು ಟಿಶ್ಯೂನ ಕೊಟ್ಟು ಅದನ್ನು ಕ್ಲೀನಾಗಿ ಸ್ಕ್ವೀಸ್ ಮಾಡಿ, ಡಂಪ್ ಮಾಡಿ, ಮಗುಗೆ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ. ಸೊ ಇದು ಟಿಶ್ಯೂ ಪೇಪರ್. ಅದಾದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಸೊ ಅದಕ್ಕೋಸ್ಕರ ಇದಕ್ಕೆ ಇದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಚೈನ್ ಲಿಂಕ್ಸ್ನ. ನೆಕ್ಸ್ಟ್ ಈಗ ಅದಿತಿ ಯಾವುದೂ ಇಲ್ಲ, ಬನ್ನಿ ಈ ಕಡೆ ಕಮ್ ದಿಸ್. ನನಗೇನು ಬೇಡ, ನಾನು ಇಟ್ಕೊಳ್ತೀನಿ, ಬನ್ನಿ. ಆ್ಯಂಡ್ ನೆಕ್ಸ್ಟ್ ಈ ಬಾಕ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಯ್ ಅದಿತಿಗೆ. ಯಾವುದು ಅಂತಂದರೆ ಸ್ಟ್ರಾಸ್ ವಿತ್ ಲಿಂಕ್ಸ್ ಅಂತ. ಅದೇನು ಬೇಡ, ಅಲ್ಲೇ ಇಟ್ಬಿಡಿ ಪ್ಲೀಸ್. ಇದು ಸ್ಟಾರ್ ವಿತ್ ಲಿಂಕ್ಸ್ ಅಂತ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಇದರಲ್ಲಿ ನಾವು ಮಕ್ಕಳಿಗೆ ಶೇಪ್ ಮಾಡಿ ತೋರಿಸ್ಬೋದು. ಇದು ಇನಿಷಿಯಲಿ ಈಗ ಅದಿತಿಗೆ ಪ್ರೆಸೆಂಟ್ಲಿ ತುಂಬ ಕಷ್ಟವಾದ ಟಾಯ್, ಯಾಕಂತಂದರೆ ಇದು ತುಂಬ ಹಾರ್ಡ್ ಇದೆ, ಬಿಚ್ಚೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ರೀತಿ ಇದು ಸ್ಟ್ರಾನ ನೀವು ಯೂಸ್ ಮಾಡಿಕೊಂಡು ಏನು ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು. ಎಸ್, ಸಿ ಓಕೆ, ವಾಟ್ ಶೇಪ್ ಇಸ್ ದಿಸ್ ಅದಿತಿ? ಟ್ರಯಾಂಗಲ್. ಎಸ್. ಸೊ ತುಂಬ ಚೆನ್ನಾಗಿದೆ ಇದು. ಎಷ್ಟೊಂದು ಸ್ಟ್ರಾಸ್ ಬರುತ್ತೆ ನಮಗೆ, ಕಲರ್ ಸ್ಟ್ರಾಸ್. ಅದಕ್ಕೆ ಲಿಂಕ್ಸ್ನ ಹಾಕಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಕೂತ್ಕೊಂಡು ಆಟಾಡಂಗಿದ್ರೆ ಆಟಾಡಿ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಮ್ಯಾಗ್ನೆಟ್ಸ್. ಇದನ್ನು ಒಂದು 2 ಹ್ಯಾಂಡ್ ಕೋಆರ್ಡಿನೇಷನು, ಐ ಹ್ಯಾಂಡ್ ಕೋಆರ್ಡಿನೇಷನ್ ಡೆವಲಪ್ ಮಾಡೋದಕ್ಕೆ ಮ್ಯಾಗ್ನೆಟ್ಸು. ಇದು ಎಲ್ಲಿ ಇತ್ತು, ನಾನು MSc ಮಾಡುವಾಗಲೂ ಸಮ್ವೇರ್ ನಾನು ತೊಗೊಂಡಿದ್ದು ಹಾಗೆ ಇತ್ತು. ನನಗೆ ಅದಿತಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸಮ್ವೇರ್ ನಾನು ಕ್ಲೀನ್ ಮಾಡುವಾಗ ಓಕೆ ಅದಿತಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವತ್ತಿಂದ ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮ್ಯಾಗ್ನೆಟ್. ಆ್ಯಂಡ್ ನೆಕ್ಸ್ಟ್ ಇಸ್ ಈ ರೀತಿ ಒಂದು ನಮ್ಮ ಮೈದನ್ ಫ್ಯಾಕ್ಟ್ರಿಯಲ್ಲಿ ಇದು ಇತ್ತು. ಸೊ ಅವು ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ದು. ಸೊ ಇದನ್ನು ನಾನು ಅದಿತಿಗೆ ಇದನ್ನು ಮಾಡೋದಕ್ಕೆ, ಥ್ರೆಡಿಂಗ್ ಬೀಡ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಸೊ ಕಲರ್ ಡಿಫ್ರೆನ್ಸಿಯೇಷನ್, ಸಾರ್ಟಿಂಗ್ ಸಹ ಇದರಲ್ಲೇ ಆಗುತ್ತೆ, ಪ್ಲಸ್ ಥ್ರೆಡಿಂಗ್. ಸೊ ಇದು. ಆ್ಯಂಡ್ ನೆಕ್ಸ್ಟ್ ಫಾಸ್ಟಾಗಿ ಮಾಡಿಬಿಡ್ತೀನಿ. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಅಲ್ಲ ಬಸ್ದು, ಅದನ್ನು ನಾನು ಈ ರೀತಿ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಬಿರಿಯಾನಿ ಬಾಕ್ಸ್. ಯಾವುದನ್ನು ನಾನು ವೇಸ್ಟ್ ಮಾಡಲ್ಲ, ಎಲ್ಲ ಇಟ್ಕೊಂಡಿರ್ತೀನಿ. ಸೊ ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಬಾಲ್. ಇದರಲ್ಲಿ ಸೌಂಡ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಇದು ಬಾಲ್ ಸ್ವಲ್ಪ ಇದಾಗಿದೆ. ಸೊ ಬಾಲ್, ಎಸ್ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಆ್ಯಂಡ್ ಮನೆಯಲ್ಲಿ ಕೊಳಾಯಿ ಕಿತ್ತೋಗಿತ್ತು, ಅದನ್ನು ನಾನು ಡಿಸ್ಕಾರ್ಡ್ ಮಾಡದೆ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಇದರಲ್ಲಿ ಫೈನ್ ಮೋಟರ್ ಸ್ಕಿಲ್ಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಬ್ಯುಸಿ ಒಂದು ಇದ್ರ ಥರ ಇದಾಗುತ್ತೆ. ಅದಾದಮೇಲೆ ಫಿಲ್ಲರ್ ಸಹ ಇಟ್ಕೊಂಡಿದ್ದೀನಿ. ನೀರನ್ನ ಇದು ಮಾಡಿ ಹಿಂಗೆ ಹಾಕಿ ಇದಕ್ಕೆ ಹಾಕಿಸ್ತೀನಿ ನಾನು. ಅದಿತಿ ಹತ್ರ ಒಂದು ಇದಿದೆ ಅಲ್ಲ, ಏನದು ಈಗ ಆಮೇಲೆ ಹಾಕೋಣ. ಯಾವುದದು ಒಂದು ಇದು ಬರುತ್ತಲ್ಲ ಟಪ್ 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 ಅಂತ, ಅದು ಹೆಸರು ನಂಗೆ ನೆನಪಾಗ್ತಿಲ್ಲ. ಬೇರೆ ಬೌಲ್ಸ್ಗೂ ಹಾಕ್ಬೋದು. ಸೊ ಈ ಬಾಕ್ಸಲ್ಲಿ ಈ ರೀತಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಒಂದು ಟ್ರೇಸಿಂಗ್ದು ಒಂದು ಕಾರ್ಡ್ ಥರ ಒಂದು ಪ್ಲಾಸ್ಟಿಕ್. ಇದು ಇಲ್ಲಿ ನೀವು ನೋಡಬಹುದು, ಬ್ರಿಂಜಾಲ್ ಇದೆ, 2 ರೀತಿಯಾದ ಬ್ರಿಂಜಾಲ್ ಇದೆ. ಅದಾದಮೇಲೆ ಒಂದು ಕ್ಯಾರೆಟು, ಒಂದು ಆ್ಯಪಲ್ಲು, ಆ್ಯಂಡ್ ನೆಕ್ಸ್ಟ್ ಏರೋಪ್ಲೇನು, ಬೋಟು, ಕಾರು, ಸ್ಕೂಟರು, ಬಸ್ಸು,
ಆ್ಯಂಡ್ ನೆಕ್ಸ್ಟು ಬನಾನಾ, ಮ್ಯಾಂಗೋ, ಆ್ಯಪಲ್, ಆರೆಂಜ್, ಪೇರ್ ಈ ರೀತಿ ಇದೆ. ಸೊ ಇದನ್ನು ನೀವು ಸ್ಯಾಂಡ್ ಟ್ರೇಸಿಗೆ ಮಾಡಿಸ್ಬೋದು. ನಿಮ್ಮ ಮಕ್ಕಳು 3 ಇಯರ್ಸ್ ಅಲ್ಲ, ಒಂದು 5-6 ಇಯರ್ಸ್ ಪೆನ್ಸಿಲ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದನ್ನು ಟ್ರೇಸಿಂಗ್ ಸಹ ಮಾಡಿಸ್ಬೋದು. ಈಗ ಹೀಗೆ ಇಟ್ಬಿಟ್ಟು ಸ್ಯಾಂಡ್ನೆಲ್ಲ ಈಗ ಹಾಕ್ಬಿಟ್ಟು ಇದನ್ನು ತೆಗೆದ್ರೆ ಇದು ಒಂದು ಸ್ಯಾಂಡ್ ಟ್ರೇಸಿಂಗ್ ಥರ, ಶ್ಯಾಡೋ ಟ್ರೇಸಿಂಗ್ ಥರ ಆಗುತ್ತೆ. ತುಂಬ ಚೆನ್ನಾಗುತ್ತೆ. ಇದು ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ವೆರಿ ರೀಸೆಂಟಾಗಿ ನೀವು ನೋಡಿದ್ದೀರಾ ಅಬೌಟ್ ದಿಸ್, ಇದು ಲಟು ಲ್ಯಾಂಡ್ ಅವ್ರದ್ದು ಕಳಿಸ್ಕೊಟ್ಟಿರೋದು ಅದಿತಿಗೆ. ತುಂಬ ಚೆನ್ನಾಗಿದೆ. ಸ್ಯಾಂಡ್ ಇದೆ, ಅಂದರೆ ಮಡ್ ಇದೆ, ಇದರಲ್ಲಿ ಒಂದು ಗೂ ಪೌಡರ್ ಸಹ ಇದೆ, ಗೂ ಪೌಡರು. ಆಮೇಲೆ ಪೋರ್ ಮಾಡೋದಕ್ಕೆ ಅದಿತಿ ಅದು ಹೊಡೆದೋಗುತ್ತೆ ಅದಿತಿ ತೊಗೊಂಡ್ರೆ, ಪೋರ್ ಮಾಡೋದಕ್ಕೆ, ಫಿಲ್ ಮಾಡೋದಕ್ಕೆ ಇದನ್ನು ಈ ರೀತಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಕ್ಕಿನೂ ಇದೆ. ಅಕ್ಕಿ ಇವಾಗ ತೋರ್ಸೋಕ್ಕಾಗಲ್ಲ, ಎಲ್ಲ ನೋಡಿದ್ದಾರೆ ಇದನ್ನು. ಓಕೆ, ಹಾಂ, ಬೇಕಾದ್ರೆ ಆಮೇಲೆ ಆಟ ಆಡಿಸ್ತೀನಿ. ಆ್ಯಂಡ್ ಅಯ್ಯೋ ಕಾಳೆಲ್ಲ ಚೆಲ್ಲೋಯ್ತು. ಇದನ್ನು ನಾನೇ ಮಾಡ್ಕೊಂಡಿದ್ದು DIY. ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ನ ಇದನ್ನು ಹಾಕೋದು. ಆ್ಯಂಡ್ ಒಂದು ಕ್ಲೇ ಬಾಕ್ಸಲ್ಲಿ ಕ್ಲೇ ಎಲ್ಲ ಡಿಸ್ಕಾರ್ಡ್ ಮಾಡಿ ಸುಮ್ಮನೆ ಬಾಕ್ಸ್ಗೆ ಫಿಲ್ಲಿಂಗಿಗೆ ಅಂತ ಕೊಟ್ಟಿದ್ದೀನಿ ಅದಿತಿಗೆ. ಆ್ಯಂಡ್ ಒಂದು ಫ್ಯಾನು, ನನಗಂತೂ ಈ ಸೆಟ್ಟಿಗೆ ಸೂಪರಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದು ಕಾರ್, ಈ ರೀತಿ ಕಾರ್ ಎಲ್ಲ ಮಕ್ಳ ಹತ್ರನೂ ಇದ್ದೇ ಇರುತ್ತೆ. ಆ್ಯಂಡ್ ಚಿಕ್ಕ ಕಾರು, ಬಿಗ್ಗು, ಸ್ಮಾಲ್ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ ನನಗೆ. ಅದಿತಿ ಕ್ಲೀನಪ್ ಮಾಡಿ ಬೇಗ ಕೊಡಿ, ಅದು ನನಗೆ ಬಾಕ್ಸ್ ಕೊಡಿ, ಕಾಳು ಬಾಕ್ಸು. ಹಾಂ, ಸೊ ಕಾಳು ಇವಾಗ ಚೆಲ್ಲೋಯ್ತು. ಇದು ಯಾವ ರೀತಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಆಯಿಲ್ನ ತರಿಸ್ಕೊಂಡಾಗ ಇದರಲ್ಲಿ ಬಂದಿತ್ತು. ಸೊ ಇದನ್ನು ಹೇಗೆ ಅಂತಂದರೆ, ಒಂದು ಸ್ಪೂನ್ನ ಕೊಟ್ಬಿಟ್ಟು, ಅದಿತಿಗೆ ಅದು ಸ್ಪೂನ್ ಕೊಡಿ, ಅದು ಸ್ಪೂನ್ ಕೊಡಿ. ಈ ಸ್ಪೂನ್ಗೆ ಕಾಳು ಹಾಕಿ, ಅಂದರೆ ಎಲ್ಲ ಇಲ್ಲಿ ಫಿಲ್ ಮಾಡಿ, ನೋಡಿ ನೀವು ನೋಡ್ಬೋದು ಸ್ವಲ್ಪ ಕಾಳುಗಳಿದೆ ಒಳಗಡೆ. ಸೊ ಆ ರೀತಿ ಡಿಫ್ರೆಂಟ್ ಆಗಿ ಇರುತ್ತೆ. ಮಗುಗೆ ಒಂದು ಕ್ಲಾಸಿಫಿಕೇಶನ್ ಗೊತ್ತಾಗುತ್ತೆ. ಇಲ್ಲಿ ಹಾಕಿ ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಗೊತ್ತಾಗುತ್ತೆ ಅಂತ. ಎಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಆ್ಯಂಡ್ ಈ ರೀತಿ ಸ್ಕೂಪ್ ಸಹ ಅದರಲ್ಲೇ ಆ ಬಾಕ್ಸಲ್ಲೇ ಇಟ್ಟಿದ್ದೆ ನಾನು. ಸೊ ಸ್ಕೂಪಿಂಗ್ ಸಹ ಬರುತ್ತೆ. ಆ್ಯಂಡ್ ಇದು ನೀವು ನೋಡಿದ್ರೆ ಡಿಫ್ರೆಂಟ್ ಶೇಪ್, ಇದರಲ್ಲೇ ಮಗು ಬೇರೆ ರೀತಿ ಸ್ಕೂಪಿಂಗ್ ಕಲಿಯುತ್ತೆ, ಇದರಲ್ಲೇ ಬೇರೆ ರೀತಿ ಕಲಿಯುತ್ತೆ. ಅದಕ್ಕೋಸ್ಕರ ಎರಡನ್ನೂ ಆ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ತೋರಿಸ್ಬಿಡ್ತೀನಿ. ಸೊ ಈ ಬಾಕ್ಸಲ್ಲಿ ನಾನು ಅದಿತಿಗೆ ಫೈನ್ ಮೋಟರ್ ಸ್ಕಿಲ್ಸ್ಗೆ ಈ ಕಲರ್ ಬುಕ್ಸ್ ವಿತ್ ಕ್ರೇಯಾನ್ಸ್ನ ಹಾಕಿ ಇದಕ್ಕೆ ಇಟ್ಬಿಟ್ಟಿದ್ದೀನಿ. ಎಲ್ಲೆಲ್ಲೋ ಇಡೋದಕ್ಕಿಂತ ಒಂದು ಕಡೆ ಇಟ್ಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಆ್ಯಂಡ್ ಫಾರ್ ಹರ್ ಆಲ್ಸೋ. ನಾನು ಕ್ಲಾಸಸ್ ಮಾಡುವಾಗ ಸೆಷನ್ಸ್ ಮಾಡ್ತಾಯಿರ್ತೀನಿ ನಾನು. ಸೊ ಅವಾಗ ಅದಿತಿ ಕ್ಯಾನ್ ಪ್ಲೇ, ಈ ಬಾಕ್ಸ್ ತೊಗೊಂಡು ಅವ್ರು ಆಟ ಆಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಶೇಪ್ಸ್ದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಎಲ್ಲ ಬರೋದು ಕ್ವಾರ್ಟರು, ಹಾಫು, ಫುಲ್ ಕಾನ್ಸೆಪ್ಟ್ಗೆ. ಅದಿತಿಗೆ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ, ಬಟ್ ಸ್ಟಿಲ್ ಅವರು ಕ್ಲಾಸಿಫಿಕೇಶನ್ ಮಾಡ್ತಿರ್ತಾರೆ, ಸಾರ್ಟಿಂಗ್ ಮಾಡ್ತಿರ್ತಾರೆ. ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಮೋಸ್ಟ್ಲಿ ಇವತ್ತಿನ ಒಂದು ಪಾರ್ಟ್ 3ಅಲ್ಲಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೆಲ್ಪ್ ಆಗುವಂತಹ ಟಾಯ್ಸೇ ಜಾಸ್ತಿ ಇದೆ. ನೆಕ್ಸ್ಟ್ ಈ ಒಂದು ಬಾಕ್ಸಲ್ಲಿ ಅಗೇನ್ ಪಝಲ್ A to Z ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಾರ್ ಎಕ್ಸ್ರೇ, ವೈ ಫಾರ್ ಯಾಕ್ ಆ್ಯಂಡ್ ಫಾರ್ ಜಿಪ್. ಸೊ A to Z ಇದೆ. ಅದಿತಿ ತುಂಬ ಇಷ್ಟ, ಅದಿತಿ ಬರ್ತದರೆ ನೋಡಿದ್ದೀನಿ ಆಡ್ತೀನಿ ಅಂತ. ಸೊ ಪಝಲ್ಸ್. ಆ್ಯಂಡ್ ಇದನ್ನೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದಿತಿ ಬಾಲ್ಸ್ನೆಲ್ಲ ಹಾಕಿ ಎಲ್ಲ ಕಾಳೆಲ್ಲ ಹಾಕಿ ಯಾವುದನ್ನಾರ ಕ್ಲೀನಪ್ ಮಾಡಲೇಬೇಕು ಪಾಪು, ಮಮ್ಮಂಗೆ ಕಷ್ಟ ಆಗುತ್ತೆ ಇಲ್ಲಾಂದರೆ. ಪ್ಲೀಸ್ ಕ್ಲೀನಪ್. ಆ್ಯಂಡ್ ಇದೆಲ್ಲ ಕಂಪ್ಲೀಟ್. ಹಾಂ ಏನಪ್ಪ? ಇದೆಲ್ಲ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಅವ್ರದ್ದು ಫ್ಲ್ಯಾಶ್ ಕಾರ್ಡ್ಸ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ. ಆಲ್ಫಾಬೆಟ್ಸು, ಆ್ಯನಿಮಲ್ಸು, ಶೇಪ್ಸು, ಕಲರ್ಸು ಆ್ಯಂಡ್ ವೆಜಿಟೇಬಲ್ಸು, ಫ್ರೂಟ್ಸು. ಸೊ ಇದು ಒಂದು ಬಾಕ್ಸ್. ಅದಿತಿ ಹಾಕಿ ಬೇಗ ಹಾಕಬೇಕು, ಫಾಸ್ಟ್. ಆ್ಯಂಡ್ ಇದು ಇನ್ನೊಂದು ಪಝಲ್ಸ್ ಬಾಕ್ಸೇನೆ. ಇದು ಯಾವ ರೀತಿ ಅಂತಂದರೆ, ಹಾಂ ಜೋಡಿ ತೋರಿಸ್ಬಿಡ್ತೀನಿ ನಿಮ್ಗೆ, ಅವಾಗ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಎಸ್, ಸೊ ಇದು 2 ಪೀಸ್ ಪಝಲ್. ಈ ರೀತಿ ಒಂದು ಕೊಟ್ಟರೆ ಇನ್ನೊಂದು ಹುಡುಕ್ಬಿಟ್ಟು ಜಾಯಿನ್ ಮಾಡಬೇಕು. ಇನಿಷಿಯಲಿ ಕೊಟ್ಟಾಗ ನಾನೇ ಕೊಡ್ತಾ ಇದ್ದೆ, ಇವಾಗ ರೀತಿನೇ ಎಲ್ಲ ಇಟ್ಬಿಟ್ರೆ, ಈ ಬಾಕ್ಸ್ ಕೊಟ್ಬಿಟ್ರೆ ಎಲ್ಲನೂ ಜಾಯಿನ್ ಮಾಡಿ ನನಗೆ ಕೊಡ್ತಾರೆ. ಸೊ ಅಷ್ಟು ಎಬಿಲಿಟಿ ಇವಾಗ ಬಂದಿದೆ ಅದಿತಿಗೆ. ಅದಿತಿ ಹಿಂದೆ ಬೀಳತ್ತೆ ಅದೆಲ್ಲ. ಸೊ ಇಷ್ಟು ಬೋರ್ಡ್ಸ್ನ ಇದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಸೆಟ್ ಆಫ್ ಟಾಯ್ಸ್ ತೋರಿಸ್ತೀನಿ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಎಂಡ್ ಆಗ್ತಿದೆ ಅದಿತಿ ಟಾಯ್ಸ್ ಸಹ. ಇದು ಲರ್ನಿಂಗ್ ಕ್ವೆಶ್ಚನ್ ಬುಕ್. ಅದಿತಿ ತುಂಬ ಚೆನ್ನಾಗಿ ಕಲ್ತಿರೋದು, ಎಷ್ಟೊಂದು ಕಾನ್ಸೆಪ್ಟ್ಸು, ಆಲ್ಫಾಬೆಟ್ಸ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದು ಲರ್ನಿಂಗ್ ಕ್ವೆಶ್ಚನ್ ಬುಕ್ಕು.
ಆ್ಯಂಡ್ ನೆಕ್ಸ್ಟು ಇದು ಒಂದು ದಿಸ್ ಇಸ್ ಆಲ್ಸೋ ಫ್ರಮ್ ಮೆಲಿಸಾ ಆ್ಯಂಡ್ ಡೌಗ್ ಅಂತ. ಇದಕ್ಕೆ ಜಸ್ಟ್ ಹಿಟ್ ಅದಕ್ಕಿಮ್ಮ ಹ್ಯಾಮರ್ ಕೊಡಿ ಕಂದ ಅಲ್ಲಿ ಕೆಳಗಡೆ ಇದೆಯಲ್ಲ. ಸೊ ಇದಕ್ಕೆ 4 ಕಲರ್ಸ್ ಬರುತ್ತೆ, ಯೆಲ್ಲೋ, ಬ್ಲೂ, ಗ್ರೀನ್, ರೆಡ್. ಇದನ್ನು ಹೀಗೆ ಡ್ರಾಪ್ ಆಗುತ್ತೆ. ಇದು ಹೀಗೆ ಯಾವುದಕ್ಕಾರ ಇಲ್ಲಿ ಹೀಗೆ ತುಂಬ ಚೆನ್ನಾಗಿ ಮಕ್ಕಳು ಎಂಗೇಜ್ ಆಗ್ತಾರೆ. ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಗೇನ್, ಒಂದು ಟಾಯ್ ಅಂತ ಹೇಳ್ಬೋದು ಇದನ್ನು. ಸೊ ದಟ್ ಈಸ್ ಫ್ರಮ್ ಮೆಲಿಸಾ ಆ್ಯಂಡ್ ಡೌಗ್. ಆ್ಯಂಡ್ ಈ ರೀತಿ ಒಂದು ಬ್ಯಾಗ್ಗೆ ನಾನು ಅದಿತಿಯ ಒಂದು ಟಾಯ್ಸ್ಗಳನ್ನೆಲ್ಲ ಅಂದರೆ ಡೈಲಿ ಯೂಸ್ ಮಾಡುವಂಥ ಟಾಯ್ಸ್ನ ಅದಿತಿಗೆ ಇದರಲ್ಲಿ ಈ ರೀತಿ ಹಾಕ್ಬಿಟ್ಟಿರ್ತೀನಿ. ಅವ್ರಿಗೆ ವಾಟರ್ ಬಾಟಲ್ಸ್ನ ಕೊಟ್ಬಿಟ್ಟು ಸ್ಟ್ರಾ ಹಾಕು, ಅದಾದಮೇಲೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕು ಅಂತ ಹೇಳ್ತೀನಿ ಅಲ್ವ. ಸೊ ಅದಕ್ಕೋಸ್ಕರ ಈ ರೀತಿ ಬ್ಯಾಗ್ಸ್ಗೆ ಈ ವಾಟರ್ ಬಾಟಲ್ಸ್ನೆಲ್ಲ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಟ್ರಕ್ಕು ಸಹ ಇದೆ, ಬ್ಯಾಗಲ್ಲಿದೆ. ಅದಿತಿ ಪ್ಲೀಸ್ ಅದಿತಿ ಕುತ್ಕೊಳ್ಳಿ ಬನ್ನಿ ಇಲ್ಲಿ. ನೆಕ್ಸ್ಟ್ ಒಂದು ಚಿಕ್ಕ ಬಸ್ಸು ಈ ರೀತಿ ಒಂದು ಬ್ಯಾಗಿಗೆ ಹಾಕ್ಬಿಟ್ಟಿದ್ರೆ ಅದು ಯಾವಾಗಲೂ ಅಲ್ಲಿ ಇಲ್ಲಿ ಇರುತ್ತೆ. ಅಟ್ ಎಂಡ್ ಆಫ್ ದ ಡೇ ರೂಮ್ನ ಕ್ಲೀನ್ ಮಾಡುವಾಗ ನೈಟ್ ಟೈಮು ಇದಕ್ಕೆ ಹಾಕ್ಬಿಟ್ಟು ಇಡೋದು. ಆ್ಯಂಡ್ ನೆಕ್ಸ್ಟು ಒಂದು ಸ್ಲೇಟ್ ಫಾರ್ ಫೈನ್ ಮೋಟರ್, ಟ್ರೇಸ್ ಮಾಡೋದಕ್ಕೆ, ಸ್ಕ್ರಿಬ್ಲಿಂಗ್ ಮಾಡೋದಕ್ಕೆ. ಆ್ಯಂಡ್ ಇದು ಒಂದು ಬಿಸಿ ಅಲ್ಲ, ಎಂತ ಇದು ಟ್ರೇಸಿಂಗ್ ಅಲ್ಲ ಅದಿತಿ ಏನಂತಾರೆ ಇದಕ್ಕೆ, ಟ್ರೇಸಿಂಗ್ ಬೋರ್ಡ್, ಕರೆಕ್ಟ್. ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಇಟ್ ಟೇಕ್ಸ್ ಟೈಮ್ ಟು ಗೆಟ್ ಪಟ್ ಅಂತ ಹೊಡಿಬೇಕು, ಆಮೇಲೆ ಸರಿ ಹೋಗುತ್ತೆ. ಸೊ ಇದು ಒಂದು ತುಂಬ ಚೆನ್ನಾಗಿ ರೀತಿ ಡಾಟ್ ಲೈನ್ಸ್ ಮಾಡೋದಕ್ಕೆ ಇದರಲ್ಲೇ ಕಲ್ತಿರೋದು. ಸೊ ಅಷ್ಟೇ, ಇನ್ನೇನು ಸ್ಪೆಷಲ್ ಏನೂ ಇಲ್ಲ. ಎಸ್ ಇಷ್ಟೇ. ಸೊ ಇದಾಗಿತ್ತು ಅದಿತಿಯ ಕಂಪ್ಲೀಟ್ ಒಂದು ಟಾಯ್ ಸೀರೀಸ್. ಇನ್ನು ಅಲ್ಲಿ ಯಾವುದೋ ಅಲ್ಲಿ ಇಲ್ಲಿ ಸಿಂಪಲ್ ಆಗಿರೋ ಟಾಯ್ಸ್ನ ಬಿಟ್ಟಿರ್ತೀನಿ. ಅದು ಬಿಟ್ಟರೆ ಇಂಪಾರ್ಟೆಂಟಾಗಿ ತೋರಿಸ್ಬೇಕಾಗಿರುವಂಥ ಟಾಯ್ಸ್ನ ಎಲ್ಲನೂ ತೋರಿಸಿದ್ದೀನಿ. ದಯವಿಟ್ಟು ಕ್ಷಮಿಸಿ ಅಂತಲೇ ಕೇಳ್ತೀನಿ, ಬಿಕಾಸ್ ನನ್ನ ಹತ್ರ ಯಾವ ಲಿಂಕ್ಸೂ ಇಲ್ಲ. ಇನ್ನು ಅದಿತಿಗೆ ಪರ್ಚೇಸ್ ಮಾಡಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಎಸ್, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅದಿತಿ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು.